ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಫ್ರೆಂಡ್ಸ್, ಇವತ್ತಿನ ಹೊಸ ವಿಡಿಯೋದಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಸಂಸ್ಥೆಯಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಹೊಸ ಅಧಿಸೂಚನೆಯಲ್ಲಿ ಹೊಸ ಹುದ್ದೆಗಳನ್ನು ಕರೆಯಲಾಗಿದೆ. ಇದು 2024ನೇ ಸಾಲಿನ ಹೊಸ ನೇಮಕಾತಿಯಾಗಿರುತ್ತೆ. ಇದಕ್ಕೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸಬಹುದು. ಇದು ಕೇಂದ್ರ ಸರ್ಕಾರದ ಉದ್ಯೋಗ ಆಗಿರುತ್ತೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸಬಹುದು. ಇನ್ನು ಪುರುಷರು ಕೂಡ ಅರ್ಜಿನ ಸಲ್ಲಿಸಬಹುದು ಮತ್ತು ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಬಹುದು. ಮತ್ತೊಂದೇನೆಂದರೆ ಫ್ರೆಂಡ್ಸ್, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಈ ಹುದ್ದೆಗಳನ್ನು ಕರೆಯಲಾಗಿದೆ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ. ಉದ್ಯೋಗ ಸ್ಥಳ ಎಲ್ಲಿದೆ ಅಂತ ಕೂಡ ಮುಂದೆ ಹೇಳ್ತೀನಿ. ಫ್ರೆಂಡ್ಸ್, SC/ST ಮತ್ತು OBC ಅಭ್ಯರ್ಥಿ ವಯಸ್ಸಿನ ಸಡಿಲಿಕೆ ಇರುತ್ತೋ ಇಲ್ಲವೋ ಅಂತ ಹೇಳ್ಬಿಟ್ಟು ಮುಂದೆ ನೋಡೋಣ. ಇನ್ನು ವಯಸ್ಸಿನ ಸಡಿಲಿಕೆ ಇದ್ದರೆ ಅದು ಎಷ್ಟು ಇರುತ್ತೆ ಅಂತ ಕೂಡ ನೋಡೋಣ. ಫ್ರೆಂಡ್ಸ್, ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹುದ್ದೆಗಳಿಗೆ ಹೇಗೆ ಅರ್ಜಿನ ಸಲ್ಲಿಸಬೇಕು, ಈ ಹುದ್ದೆಗಳನ್ನು ನೋಡಿ ಆಫ್ಲೈನಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅದು ಹೇಗೆ ಅಂತ ಕೂಡ ಮುಂದೆ ಸ್ಟೆಪ್ ಬೈ ಸ್ಟೆಪ್ನ ಹೇಳ್ತೀನಿ. ಮತ್ತು ಈ ಹುದ್ದೆಗಳನ್ನು ಹೇಗೆ ಪಡೆದುಕೊಳ್ಬೇಕು, ಈ ಹುದ್ದೆಗಳಿಗೆ ಆಯ್ಕೆಯಾದರೆ ಮಂತ್ಲಿ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತ ಕೂಡ ಮುಂದೆ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಫಿಷಿಯಲ್ ನೋಟಿಫಿಕೇಶನ್ ಇಲ್ಲಿ ಕಾಣ್ತಾ ಇದೆ, ಡಿಸ್ಪ್ಲೇ ಆಗ್ತಾ ಇದೆ. ಮತ್ತೆ ಏನಂದ್ರೆ ಫ್ರೆಂಡ್ಸ್, ನಿಮ್ಮ ವಯೋಮಿತಿ ನೋಡೋದ್ರಿಂದ 63 ವರ್ಷ ತನಕ ಕರೆಯಲಾಗಿದೆ. ಅಫಿಷಿಯಲ್ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಲ್ಲಿ ನೋಡಿದ್ರೆ ನಾನು ಜಸ್ಟ್ ಡಿಸ್ಪ್ಲೇ ಮಾಡ್ತೀನಿ. ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಪರ್ ಏಜ್ ಲಿಮಿಟ್ ನೋಡಿ 63 ಇಯರ್ಸ್ ಅಂತ ಇದೆ. ಫ್ರೆಂಡ್ಸ್, ಇನ್ನು ಇಲಾಖೆ ಹೆಸರು ನೋಡಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂತ ಹೇಳಿ ಕರೆಯಲಾಗಿದೆ. ಇನ್ನು ಹುದ್ದೆಗಳ ಸಂಖ್ಯೆ ನೋಡೋದಾದ್ರೆ ನೋಡಿ 13 ಹುದ್ದೆಗಳಿಗೆ ಕರೆಯಲಾಗಿದೆ. ಇನ್ನು ಹುದ್ದೆಗಳ ಹೆಸರು ನೋಡೋದಾದ್ರೆ ನೋಡಿ ಸಲಹೆಗಾರ ಅಂತ ಹೇಳಿದೆ. ಇನ್ನು ಉದ್ಯೋಗ ಸ್ಥಳ ನೋಡೋದಾದ್ರೆ ನೋಡಿ ಕರ್ನಾಟಕದ ಬೆಂಗಳೂರಿನಲ್ಲಿ ಕರೆಯಲಾಗಿದೆ. ಅಂದರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಅಪ್ಲಿಕೇಶನ್ ಮೋಡ್ ನೋಡಿ ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಇನ್ನು ಹುದ್ದೆಗಳನ್ನು ವಿವರ ನೋಡಿದ್ರೆ ನೋಡಿ ಫ್ರೆಂಡ್ಸ್, ಉಪನಿರ್ದೇಶಕರಾಗಿ ಸಲಹೆಗಾರ, ಇನ್ನು ಸಹಾಯಕ ನಿರ್ದೇಶಕರಾಗಿ ಸಲಹೆಗಾರ, ಇನ್ನು ತಾಂತ್ರಿಕ ಅಧಿಕಾರಿಯಾಗಿ ಸಲಹೆಗಾರ ಅಂತೇಳಿ ಹುದ್ದೆಗಳನ್ನೇ ಕರೆಯಲಾಗಿದೆ. ಇನ್ನು ಫ್ರೆಂಡ್ಸ್, ಸಂಬಳ ವಿವರ ನೋಡೋದಾದ್ರೆ ನೋಡಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 50,000ದಿಂದ 75,000 ತನಕ ಸಂಬಳನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಆರಾಮ್ಸೆ ಅಪ್ಲೈ ಮಾಡಿ. ಇನ್ನು ಫ್ರೆಂಡ್ಸ್, ವಯಸ್ಸಿನ ಮಿತಿ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಗರಿಷ್ಠ ವಯಸ್ಸು 21 ಫೆಬ್ರವರಿ 2024ರಂತೆ 63 ವರ್ಷಗಳು ಮೀರಿರಬಾರ್ದು ಅಂತ ಹೇಳಿದ್ದಾರೆ. 63 ವರ್ಷದೊಳಗೆ ಕೂಡ ಅರ್ಜಿನ ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, ಶೈಕ್ಷಣಿಕ ಅರ್ಹತೆ ನೋಡೋದಾದ್ರೆ ನೋಡಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಇಂಜಿನಿಯರ್ನಲ್ಲಿ ಪದವಿ, ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಸ್ನಾತಕೋತ್ತರ ಪದವಿನ ಪೂರ್ಣಗೊಳಿಸಿರ್ಬೇಕಂತ ಹೇಳಿದ್ದಾರೆ. ಇನ್ನು ಆಯ್ಕೆ ವಿಧಾನ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆನ ಮಾಡ್ಕೊತಾರೆ. ಸಂದರ್ಶನ ಇಂಟರ್ವ್ಯೂ ಮೂಲಕ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ನಂತರ ಮತ್ತೆ ಸಂದರ್ಶನ ಮೂಲಕ ಆಯ್ಕೆನ ಮಾಡ್ಕೊಳ್ತಾರೆ. ಇನ್ನು ಫ್ರೆಂಡ್ಸ್, ಅರ್ಜಿ ಸಲ್ಲಿಸುವ ವಿಳಾಸ ನೋಡಿ ಈ ಅಡ್ರೆಸ್ಸಿಗೆ ನೀವು ಪೋಸ್ಟ್ನ ಮಾಡಬೇಕಾಗಿರುತ್ತೆ. ಅಪ್ಲಿಕೇಶನ್ ಫಾರ್ಮ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಿರ್ದೇಶಕರು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ, 4ನೇ ಮಾಡಿ, ಬಾಂಗ್ಲಾ ಸಾಹೇಬ್ ರಸ್ತೆ, ಕಾಳಿ ಮಂದಿರದ ಹಿಂದೆ, ಗೋಲ್ ಮಾರ್ಕೆಟ್, ನವದೆಹಲಿ ಅಂತ ಇದೆ ನೋಡಿ. ಈ ಅಡ್ರೆಸ್ಸಿಗೆ ನೀವು ಪೋಸ್ಟ್ನ ಮಾಡಬೇಕಾಗಿರುತ್ತೆ. ಇನ್ನು ಫ್ರೆಂಡ್ಸ್, ಪ್ರಮುಖ ದಿನಾಂಕಗಳು ನೋಡೋದಾದ್ರೆ ನೋಡಿ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ನೋಡಿ 1 ಜನವರಿ 2024 ಆಗಿರುತ್ತೆ. ಇನ್ನು ಎಂಡ್ ಆಗೋ ಡೇಟ್ ಬಂದುಬಿಟ್ಟು 21 ಫೆಬ್ರವರಿ 2024 ಆಗಿರುತ್ತೆ. ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.